ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಏನಿದು ಅಂತ. ಇದು ನುಗ್ಗೆ ಸೊಪ್ಪು, ಜೊತೆಗೆ ನುಗ್ಗೆ ಹೂವು ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಹೂವಿಂದ ತುಂಬ ಉಪಯೋಗಕರವಾದಂಥ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಇವತ್ತು. ಜೊತೆಗೆ ನುಗ್ಗೆ ಮರ ಏನಿದೆ ಅದು ಕೂಡ ತುಂಬ ಉಪಯೋಗಕಾರಿ. ಅದ್ರ ನುಗ್ಗೆ ಮರದ ತೆಪ್ಪೆ ಇದೆಯಲ್ಲ, ನಾಯಿ ಕಚ್ಚುತ್ತಲ್ಲ, ಆ ನಾಯಿ ಕಚ್ಚಿದಾಗ ಅದನ್ನು ಜಜ್ಬಿಟ್ಟು ಅದರಲ್ಲಿ ವಾಶ್ ಮಾಡಿದ್ರೆ ನಾಯಿ ಕಚ್ಚಿರೋ ಜಾಗದಲ್ಲಿ ನಂಜು ಅಂತ ಹೇಳ್ತಾರಲ್ಲ ಅದಿರಲ್ಲ ಅಂತ ಹೇಳ್ತಾರೆ. ಹಾಗೆ ಈ ನುಗ್ಗೆ ಹೂವಲ್ಲಿ ತುಂಬ ವಿಟಮಿನ್ಸ್ ಇದೆ. ಇದರಿಂದ ತುಂಬ ಚಟ್ನಿ ಮಾಡ್ತಾರೆ, ಜೊತೆಗೆ ಮಜ್ಜಿಗೆ ಸಾರು ಅಂತ ಮಾಡ್ತಾರೆ. ಇದನ್ನ ನೀಟಾಗಿ ಬಿಸಿನೀರಿಗೆ ಹಾಕ್ಬಿಟ್ಟು ವಾಶ್ ಮಾಡಿ ಮಜ್ಜಿಗೆ ಸಾರು ಮಾಡ್ತಾರೆ. ಜೊತೆಗೆ ಈ ಸೊಪ್ಪಲ್ಲಿ ಪಲ್ಯ ಹಾಗೂ ಚಟ್ನಿ ಕೂಡ ಮಾಡ್ತಾರೆ. ಇದು ತುಂಬ ಹೆಲ್ದಿ. ಇದರಿಂದ ಐರನ್ನು, ಕ್ಯಾಲ್ಶಿಯಂ ಏನು ಕೊರತೆ ಇರುತ್ತೋ ಅದೆಲ್ಲ ನುಗ್ಗೆ ಸೊಪ್ಪಿಂದ ಸಿಗುತ್ತೆ. ಜೊತೆಗೆ ಈ ನುಗ್ಗೆ ಸೊಪ್ಪು ಏನಿದೆ, ಬೆಳಗ್ಗೆ ಒಂದು ಬಿಸಿನೀರಿಗೆ ಹಾಕಿ ಕುದಿಸಿ ಕುಡಿಯೋದ್ರಿಂದ ಒಂದು ಲೋಟ ಹಾಳೊಟ್ಟೆಗೆ ಅದು ಕೂಡ ನಿಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಆಮೇಲೆ ಕಾಲು ನೋವು, ಸೊಂಟ ನೋವು, ಇವಾಗೇನು ಪ್ರಾಬ್ಲಮ್ಗಳಿದೆ ಅದೆಲ್ಲ ಕೂಡ ಈ ನುಗ್ಗೆ ಸೊಪ್ಪಿಂದ ಶಮನ ಆಗುತ್ತೆ ಅಂತ. ಯಾಕೆಂದರೆ ಇದನ್ನ ನಾನು ಕೂಡ ಮಾಡಿದ್ದೀನಿ. ಈ ಬಿಸಿನೀರಿಗೆ ಹಾಕಿ ಕುದಿಸಿ ಕುಡಿಯೋದೇನಿದೆ, ಸೊ ನನಗೂ ಮಂಡಿ ನೋವು ಇತ್ತು, ಕಡಿಮೆ ಆಗಿದೆ. ಸೊ ಯಾರ್ಯಾರಿಗೆ ಮಂಡಿ ನೋವು ಇದೆ ಅವರೆಲ್ಲ ಇದರಿಂದ ಪ್ರಯೋಜನಕರವಾಗಲಿ ಅಂತ, ಅವ್ರಿಗೆ ಉಪಯೋಗವಾಗಲಿ ಅಂತ ಬಂದಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ಸ್. ಸಪೋರ್ಟ್ ಮಾಡಿ, ಹೀಗೆ ಎಲ್ಲರೂ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.